ನಮಸ್ತೆ. ಇವತ್ತು ಉಸಿರಾಟದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮನುಷ್ಯ ಬದುಕಿರಬೇಕು ಅಂದರೆ ಮನುಷ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪ್ರತಿಯೊಂದು ಜೀವಿಗೂ ಕೂಡ ಉಸಿರಾಟ ತುಂಬಾ ಮುಖ್ಯ ಆಗಿರುತ್ತೆ. ವಿಚಾರ ಎಲ್ರಿಗೂ ಗೊತ್ತಿರುತ್ತೆ. ಉಸಿರು ನಿಂತೋದ್ರೆ ಆ ದೇಹಕ್ಕೆ ಬೆಲೆ ಇರಲ್ಲ. ಅದೇ ಉಸಿರನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳೋದನ್ನು ಮರ್ತುಬಿಟ್ಟಿದ್ದೀವಿ. ಎಲ್ರಿಗೂ ಬೇಕಾಗಿರೋದು ಆರೋಗ್ಯ, ಆದರೆ ನಾವು ಆರೋಗ್ಯದ ಕಡೆ ಗಮನನೇ ಕೊಡ್ತಾ ಇಲ್ಲ. ಯಾಕೆ ಆರೋಗ್ಯ ಕೆಡ್ತಾ ಇದೆ? ಯಾಕೆ ಎಲ್ಲರೂ ಶುಗರು, BP, ಥೈರಾಯ್ಡು ಈ ರೀತಿ ಹಲವಾರು ಕಾಯಿಲೆಗಳು? ಇತ್ತೀಚೆಗಂತೂ ಕೇಳೋಕ್ಕೆ ಭಯ ಆಗುತ್ತೆ. ಚಿಕ್ಕ ವಯಸ್ಸಿಗೆ ಶುಗರು, BP, ಥೈರಾಯ್ಡು ಈ ಥರದ್ದೆಲ್ಲ ಸಮಸ್ಯೆಗಳು ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ನಾವು ಬದುಕಬೇಕು, ದುಡ್ಡಿನಿಂದ ಓಡಬೇಕು, ಇದೇ ನಮ್ಮ ಜೀವನ ಆಗಿದೆ. ನಮ್ಮ ಹತ್ರನೇ ಖರ್ಚಿಲ್ಲದೆ ನಾವು ಆರೋಗ್ಯವನ್ನು ಹೇಗೆ ನೋಡ್ಕೋಬೋದು, ಯಾವ ರೀತಿ ನಮ್ಮ ಆರೋಗ್ಯನ ವೃದ್ಧಿಸ್ಕೋಬೋದು ಅನ್ನೋದನ್ನು ನಾವು ಯಾರೂ ಯೋಚನೆ ಮಾಡ್ತಾಯಿಲ್ಲ. ನಾವು ಯೋಚನೆ ಮಾಡ್ತಾ ಇರೋದೇನೋ ದುಡ್ಡು ಸಂಪಾದನೆ ಮಾಡ್ಕೊಂಡು. ಅದು ಏನು ಮಾಡಿದ್ದೀವಿ? ಏನೂ ಮಾಡಿಲ್ಲ, ಹಾಗೆ ಹೇಳ್ತಾ ಇದ್ದೀವಿ ಅಷ್ಟೇ. ದಯವಿಟ್ಟು ಪ್ರತಿಯೊಬ್ಬರು ಇವತ್ತಿನಿಂದ ನಿಮಗೋಸ್ಕರ ಬದುಕಿ, ಬೇರೆಯವ್ರಿಗೋಸ್ಕರ ಬದುಕಬೇಡಿ. ನಿಮ್ಮ ಉಸಿರಾಟಕ್ಕಾಗಿ ಬದುಕಿ, ನಿಮ್ಮ ಉಸಿರಿಗಾಗಿ ಬದುಕಿ. ಉಸಿರನ್ನು ಏನು ಮಾಡಬೇಕು? ಉಸಿರಿಗಾಗಿ ಬದುಕಬೇಕು ಅಂದರೆ ದಿನನಿತ್ಯ 5 ರಿಂದ 10 ನಿಮಿಷ. ಮೊದಲ ಬಾರಿಗೆ ಕಷ್ಟ ಆಗುತ್ತೆ. 2 ನಿಮಿಷದಿಂದ ಶುರು ಮಾಡಿ, 1 ನಿಮಿಷದಿಂದ ಶುರು ಮಾಡಿ. ಓಕೆ, ಆಗ 1 ನಿಮಿಷದಿಂದ 2 ನಿಮಿಷ, 2 ನಿಮಿಷದಿಂದ 3 ನಿಮಿಷಗೆ ಹೆಚ್ಚಿಸ್ತಾ ಹೋಗ್ತಾರೆ. ಉಸಿರನ್ನು ತಲೆಯೆಲ್ಲ ಖಾಲಿ ಮಾಡಿಕೊಂಡು ಉಸಿರನ್ನೇ ಗಮನಿಸುತ್ತಾ ತಟಸ್ಥವಾಗಿ ಕುಳಿತು ನೋಡಿ. ನಿಮಗೆ ಎಷ್ಟು ಮೈಂಡು ಫ್ರೀ ಅನಿಸುತ್ತೆ, ಎಷ್ಟು ರಿಲೀಫ್ ಸಿಗುತ್ತೆ ಅಂತ ಟ್ರೈ ಮಾಡಿ ನೋಡಿ.